ಶುಭೋದಯ. ನಾನು ನಿಮ್ಮ ರಾಜು ಬ್ಯಾಡಗಿ, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಳಗೇರಿ. ಮೊದಲನೇದಾಗಿ ಎಲ್ಲರಿಗೂ ENK ಬುಲೆಟಿನ್ಗೆ ಸ್ವಾಗತ. ನಿನ್ನೆ ದಿನ ENK ತರಬೇತಿಯಲ್ಲಿ ಹಲವು ಸ್ವಾರಸ್ಯಕರ ಸಂಗತಿಗಳು ನಡೆದವು. ಅವುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಮುಖ್ಯಾಂಶಗಳು. ENK ತರಬೇತಿಗೆ ಆಗಮಿಸಿದ ತ್ರಿಮೂರ್ತಿ ಸಂಪನ್ಮೂಲ ವ್ಯಕ್ತಿಗಳು. ಸಾಂಪ್ರದಾಯಿಕವಾಗಿ ಪ್ರಾರಂಭವಾದ 3ನೇ ದಿನದ ತರಬೇತಿ. ಸೂಪರ್ ಹಿಟ್ ಆದ PPR ಚಟುವಟಿಕೆಗಳು. ಶಿಬಿರಾರ್ಥಿಗಳಿಗೆ LSRW ಎಂದು ತಲೆಯಲ್ಲಿ ಹುಳಬಿಟ್ಟ ಸಂಪನ್ಮೂಲ ವ್ಯಕ್ತಿಗಳು. ಡೆಮೋ ಕ್ಲಾಸ್ಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ಶಿಬಿರಾರ್ಥಿಗಳು. 3ನೇ ದಿನದ ENK ತರಬೇತಿಗೆ ತ್ರಿಮೂರ್ತಿ ಸಂಪನ್ಮೂಲ ಶಿಕ್ಷಕಿಯರ ಆಗಮನವಾಯಿತು. ಇದರಿಂದ ಶಿಬಿರಾರ್ಥಿಗಳಿಗೆ ಹೊಸ ಚೈತನ್ಯ ಮೂಡಿದಂತೆ ಕಂಡುಬಂದಿತು. ಕ್ರಿಯಾಶೀಲ CRPಗಳಾಗಿರುವಂತಹ ಶ್ರೀ ಸಿದ್ದು ಗೌರಣ್ಣವ್ರ ಸರ್, ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಮತಿ ಗೌರಮ್ಮ ಪೂಜಾರ್, ಶ್ರೀಮತಿ ಪುಷ್ಪಾವತಿ ಹಾಗೂ ಶ್ರೀಮತಿ ಜ್ಯೋತಿ ಸುರೇಶ್ವರ್ ಗುರುಮಾತೆಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಸಾಂಪ್ರದಾಯಿಕವಾಗಿ ಇಂದಿನ ದಿನದ ತರಬೇತಿಯು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಶಿಬಿರಾರ್ಥಿಯಾದ ಶ್ರೀಮತಿ ರತ್ನಾ ಬಳ್ಳಾರಿ ಗುರುಮಾತೆಯರು ನೀನೇ ನನ್ನ ಗುರುವು ಎಂದು ಭಕ್ತಿ ಭಾವದಿಂದ ಶುಶ್ರಾವ್ಯವಾಗಿ ಹಾಡಿ ಪ್ರಾರ್ಥಿಸಿದರು. ನಂತರ 3 ಜನ ಸಂಪನ್ಮೂಲ ವ್ಯಕ್ತಿಗಳು ಬಸವಣ್ಣನವರ ವಚನ ಗಾಯನ ಮಾಡಿದರು. ಇದರಿಂದ ಎಲ್ಲರೂ ಮನದಲ್ಲಿ ಬಸವಣ್ಣನವರನ್ನ ಸ್ಮರಿಸುವಂತಾಯಿತು. ಮೊದಲನೆಯ ಚಿಂತನೆ 5ನೇ ತಂಡದಿಂದ ಚಿಂತನೆಯನ್ನು ಮಂಡಿಸಲು ಹಿರಿಯ ಶಿಕ್ಷಕರಾದಂತಹ ಶ್ರೀ ಸುಭಾಷ್ ಹೊಸಬನಿ ಸರ್ ಆಗಮಿಸಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬ ವಚನದಿಂದ ಪ್ರಾರಂಭಿಸಿ ಸಮಯದ ಬಗ್ಗೆ ಅತ್ಯಂತ ಅರ್ಥಗರ್ಭಿತವಾಗಿ ಚಿಂತನೆಯನ್ನ ಮಂಡಿಸಿದರು. 2ನೇ ಚಿಂತನೆಯನ್ನ ಮಂಡಿಸಲು ಶ್ರೀಮತಿ ನಳಿನಾ ಗುರುಮಾತೆಯರು ನಾವು ನಾವಾಗಿಯೇ ಇರಬೇಕು ಎಂಬ ಅದ್ಭುತ ವಿಷಯದ ಬಗ್ಗೆ ಚಿಂತನೆಯನ್ನ ಪ್ರಸ್ತುತಪಡಿಸಿದರು. ಮುಂದಿನ ಚಟುವಟಿಕೆ ವರದಿ. 1ನೇ ವರದಿಯನ್ನ ಜಿಂಕೆ ತಂಡದವರು ಮಂಡಿಸಿದರು. 2ನೇ ದಿನದ ವರದಿ ವಾಚನದ ಜವಾಬ್ದಾರಿಯನ್ನ ಜಿಂಕೆ ತಂಡದವರು ವಹಿಸಿಕೊಂಡಿದ್ದು, ಈ ಕಾರ್ಯವನ್ನ ಶ್ರೀಮತಿ ಶಿಲ್ಪಾ ನಂದಿಕೋಲ್, ಶ್ರೀಮತಿ ಮಂಜುಳಾ ಹಾಗೂ ಶ್ರೀಮತಿ ಶಿಲ್ಪಾ ಕೋರಿ ಗುರುಮಾತೆಯರು ವರದಿ ವಾಚನವನ್ನ ಮಾಡಿದರು. ಅದರಲ್ಲಿ 2ನೇ ದಿನದ ಬೆಳಗಿನ ಪ್ರಾರ್ಥನೆ, ಚಿಂತನೆ, ವರದಿ ವಾಚನದಿಂದ ಪ್ರಾರಂಭಿಸಿ ಪ್ರತಿ ಅವಧಿಯಲ್ಲಿ ನಡೆದ ವಿಷಯಗಳು, ಚರ್ಚೆಗಳು ಇವುಗಳ ಬಗ್ಗೆ ಸವಿವರವಾಗಿ ಶಿಬಿರಾರ್ಥಿಗಳಿಗೆ ತಿಳಿಸಿದರು. ಈಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಶ್ರೀಮತಿ ರಶ್ಮಿ ದಿನ್ನಿಮನಿಯವರು ಮುಂದಿನ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಈಗ ಎಲ್ಲ ಮಕ್ಕಳು ಸುಲಭವಾಗಿ ಶಾಲೆಗೆ ಹೋಗ್ಬೋದು. ಯಾಕೆ ಗೊತ್ತಾ? ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡಿಬೋದು. ನಿಮ್ಮ ಮಕ್ಕಳನ್ನ ಹತ್ತಿರದಲ್ಲಿರೋ ಯಾವುದಾದ್ರೂ ಶಾಲೆಗೆ ಕಳಿಸಿ, ಅವ್ರ ಭವಿಷ್ಯನ ರೂಪಿಸಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ಶಿಕ್ಷಣವೇ ಶಕ್ತಿ ಅಲ್ವಾ? ವಿರಾಮದ ನಂತರ ENK ಬುಲೆಟಿನ್ಗೆ ಮತ್ತೆ ಸ್ವಾಗತ. ನಾನು ರಶ್ಮಿ ದಿನಿಮನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲದಕಟ್ಟಿ. 2ನೇ ದಿನದ 2ನೇ ವರದಿಯನ್ನು ಚಿಟ್ಟೆ ತಂಡದವರು ವಿಭಿನ್ನ ಶೈಲಿಯಲ್ಲಿ ಬರೆದುಕೊಂಡು ಬಂದಿದ್ದರು. ತಂಡದ ಸದಸ್ಯರಾದ ಶ್ರೀಮತಿ ಶಾಹಿದಾ ಮೇಡಂ ವರದಿ ವಾಚನ ಮಾಡಿದರು. ವಿಶಿಷ್ಟ ಆಕೃತಿಯಲ್ಲಿ ಬರೆದು ತಂದಿರುವ ವರದಿಯಲ್ಲಿ 2ನೇ ದಿನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಉತ್ತಮ ವರದಿ ಇದಾಗಿತ್ತು. ಈ ತಂಡದ ಕ್ರಿಯೇಟಿವಿಟಿಗೆ CRPಗಳಾದ ಶ್ರೀ ಸಿದ್ದು ಗೌರಣ್ಣವರ್ ಗುರುಗಳು ಪ್ರಶಂಸಿಸಿದರು ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೆ ಪ್ರದರ್ಶಿಸಿದರು. ಗುರುಮಾತೆಯ ಓದುವ ಶೈಲಿಯು ಕೂಡ ಆಕರ್ಷಣೀಯವಾಗಿತ್ತು. ಮೊದಲನೆಯ ಭಿತ್ತಿಪತ್ರ
ಗೊಂಬೆ ತಂಡದಿಂದ ಶ್ರೀಮತಿ ಮಂಜುಳಾ ಗುರುಮಾತೆಯರು ಆಗಮಿಸಿ ತಮ್ಮ ತಂಡದ ಭಿತ್ತಿಪತ್ರವನ್ನು ಪ್ರದರ್ಶಿಸಿದರು. ಇದರಲ್ಲಿ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ಅವುಗಳಲ್ಲಿ ಸಿರಿಧಾನ್ಯಗಳ ಬಳಕೆ, ಚಿಕ್ಕ ಕತೆ, ಹೃದಯ ಶ್ರೀಮಂತಿಕೆ, ಫೀಲ್ಡ್ ಮಾರ್ಷಲ್ ಕರಿಯಪ್ಪನವರ ಕುರಿತು ನಾನಾರ್ಥ ಪದಗಳು, ಹೀಗೆ ಹಲವಾರು ವಿಷಯಗಳ ಮಾಹಿತಿ ಕನಜವಾಗಿತ್ತು. ಶ್ರೀಮತಿ ಕುಸುಮಾ ದಾಸರ್ ಗುರುಮಾತೆಯರು ಈ ಭಿತ್ತಿಪತ್ರವನ್ನು ತಯಾರಿಸಿದ್ದಾರೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಎರಡನೇ ಭಿತ್ತಿಪತ್ರದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ವಿಚಾರಿಸಿದಾಗ ನೀಡುವ ಮೌನ, ಏಕೆಂದರೆ ಆ ತಂಡದವರು ಭಿತ್ತಿಪತ್ರವನ್ನು ತಯಾರಿಸಿರಲಿಲ್ಲ. ಈ ಬೇಸರದ ನಡುವೆ ಮುಂದಿನ ಕಾರ್ಯಗಳ ಹಂಚಿಕೆಯನ್ನು 3 ಜನ ಸಂಪನ್ಮೂಲ ಶಿಕ್ಷಕಿಯರು ಮಾಡಿದರು. 3ನೇ ದಿನದ ಮೊದಲ ಅವಧಿ ರೈಮ್ ಮೂಲಕ ಪ್ರಾರಂಭವಾಯಿತು. ಇದರ ಹೆಸರು ಆನ್ಸರ್ ಮೈ ಸನ್. ತ್ರಿಮೂರ್ತಿ ಸಂಪನ್ಮೂಲ ವ್ಯಕ್ತಿಗಳು ಅಭಿನಯದ ಮೂಲಕ ಶಿಬಿರಾರ್ಥಿಗಳಿಗೆ ಹೇಳಿಕೊಡುವುದರ ಮೂಲಕ ವಾರ್ಮ್ ಅಪ್ ಚಟುವಟಿಕೆ ಮಾಡಿಸಿದರು. ಈ ಚಟುವಟಿಕೆಗಳಿಂದ ಶಿಬಿರಾರ್ಥಿಗಳ ಮೈಂಡ್ ಫ್ರೆಶ್ ಆಯಿತು. ಮೊದಲ ಅವಧಿಯನ್ನು ಶ್ರೀಮತಿ ಪುಷ್ಪಾವತಿ ಗುರುಮಾತೆ ನಿರ್ವಹಿಸಿದರು. ಇದರಲ್ಲಿ ENK ತರಗತಿಯ TPR ಚಟುವಟಿಕೆಗಳ ಬಗ್ಗೆ ತಿಳಿಸಿದರು. ಈ ಸ್ಟೆಪ್ಗಳ ಪ್ರಕಾರ TPR ಚಟುವಟಿಕೆಗಳ ನಿರ್ವಹಣೆಯನ್ನು ಡೆಮೋ ಮೂಲಕ ತೋರಿಸಿಕೊಟ್ಟರು. ಅಲ್ಲಿ ಶಿಬಿರಾರ್ಥಿಗಳು ವಿದ್ಯಾರ್ಥಿಗಳಾಗಿ ನಟಿಸಿದರು ಹಾಗೂ ಮಕ್ಕಳ ಹಾಗೆ ತುಂಟತನ ತೋರಿಸಿದರು. ಅಷ್ಟೊತ್ತಿಗಾಗಲೇ ಮದ್ದೂರು ವಡೆಯ ಘಮಘಮ ವಾಸನೆ ಶಿಬಿರಾರ್ಥಿಗಳನ್ನು ಕೈ ಬೀಸಿ ಕರೆಯುತ್ತಿತ್ತು. ಎಲ್ಲರೂ ಚಹಾ ವಿರಾಮಕ್ಕೆ ತೆರಳಿದರು. ಈಗ ಒಂದು ವಿರಾಮದ ನಂತರ ಶ್ರೀಮತಿ ಶಿಲ್ಪಾ ಕೋರಿ ನಿಮ್ಮ ಮುಂದೆ ವರದಿ ವಾಚನ ಮಾಡಲಿದ್ದಾರೆ. ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000ದಷ್ಟು. ನಮ್ಮಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ 80-90% ಮಂದಿ ಹೊಗೆ ಸೊಪ್ಪು ಜಗಿತಾರೆ. ಈ ಕತೆ ಮುಖೇಶ್ ಅವರದ್ದು. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ? ದುರಾದೃಷ್ಟವೆಂದ್ರೆ ಮುಖೇಶ್ರನ್ನು ಉಳಿಸಲಾಗಲಿಲ್ಲ. ಅವರ ಪ್ರಾಯ ಬರೀ 24. ಖೈನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ ಮಾರಕ. ನಮಸ್ಕಾರ ವೀಕ್ಷಕರೇ, 2ನೇ ಅವಧಿಗೆ ತಮಗೆಲ್ಲ ಸ್ವಾಗತ. ನಾನು ಶಿಲ್ಪಾ ಕೋರಿ, ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಹಿರೇಕಣಗಿ. ಮೊದಲನೆಯದಾಗಿ ಪುಷ್ಪಾ ಮೇಡಮ್ ರವರು ಲೆವೆಲ್ 1, ಲೆವೆಲ್ 2, ಲೆವೆಲ್ 3ಯಲ್ಲಿ LSRW ಸ್ಕಿಲ್ಸ್ ಬಗ್ಗೆ ವಿವರಿಸಿದರು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಮತ್ತು 7 ಥೀಮ್ಸ್ಗಳಾದ ಮೈ ಬಾಡಿ, ಮಾನ್ಸಾಸ್ ಫ್ಯಾಮಿಲಿ, ಮೈ ನೇಬರ್ಹುಡ್, ಕಲರ್ಸ್, ನಂಬರ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಟ್ರಾನ್ಸ್ಪೋರ್ಟೇಷನ್ಗಳ ಬಗ್ಗೆ ವಿವರಿಸಿದರು. ತಂಡದ ಸಿಗ್ಮೆಂಟ್ಗಳಾದ TPR, ಪ್ರೆಸೆಂಟೇಷನ್, ರೈಮ್ಸ್, ಲ್ಯಾಂಗ್ವೇಜ್ ಗೇಮ್ಸ್, ಕನ್ವರ್ಜೇಷನ್ ಆ್ಯಂಡ್ ಸ್ಟೋರೀಸ್, ಅವುಗಳ ಲೋಗೋಗಳ ಬಗ್ಗೆಯೂ ವಿವರಿಸಲಾಯಿತು. ಅನಂತರ 1ನೇ ತರಗತಿಯಲ್ಲಿ ಮಕ್ಕಳು ಸಿಂಗಲ್ ಕಮೆಂಟ್ಸ್ಗಳ ಮೂಲಕ ಕಲಿಯುತ್ತಾರೆ ಎಂದರು. ಪುಷ್ಪಾ ಮೇಡಮ್ ಎಕ್ಸ್ಪ್ಲೇನ್ ಹೌ ಟು ಮೇಕ್ ಲೆಮನ್ ಜ್ಯೂಸ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ಸರ್ವ್ ದ ಜ್ಯೂಸ್ ಟು ಸ್ಟೂಡೆಂಟ್ಸ್. ಆಮೇಲೆ ಬಂದರು ನೋಡಿ ಗೌರಮ್ಮ ಟೀಚರ್, RW ಕ್ಲಾಸ್ ಮಾಡಲು ಏನೆಲ್ಲ ಟೀಚಿಂಗ್ ಮಟೀರಿಯಲ್ ಬೇಕೆಂದು ಹೇಳಿದರು. ನಂತರ ಇವರು ಮೈಲ್ಸ್ಟೋನ್ಗಳನ್ನು ವಿವರಿಸಿದರು. ಇಂಗ್ಲಿಷ್ನ ಪ್ರತಿ ಅಕ್ಷರವೊಂದನ್ನು ಕಲಿಸಲು ಒಟ್ಟು ಹಂತಗಳನ್ನು ಬಳಸಬೇಕೆಂದು ಹೇಳುತ್ತಾ ಎಲ್ಲ ಹಂತಗಳನ್ನು ವಿವರಿಸಿದರು. ಶಿಕ್ಷಕರು ENKಯಲ್ಲಿ 3 ತಟ್ಟೆಯನ್ನು ನಿರ್ವಹಿಸುವುದು ಹೇಗೆಂದು ತಿಳಿಸಲಾಯಿತು. ಮತ್ತು ವರ್ಡ್ ಫ್ಯಾಮಿಲಿಗಳ ಮೂಲಕ ವರ್ಡ್ ಫಾರ್ಮೇಷನ್ಗಳನ್ನು ಮಕ್ಕಳಿಗೆ ಓದಲು ಮತ್ತು ಬರೆಯುವುದನ್ನು ಹೇಗೆ ಕಲಿಸಬೇಕೆಂದು ತಿಳಿಸಲಾಯಿತು. ನಂತರ ಸೈಟ್ ವರ್ಡ್ಸ್ಗಳನ್ನು ಮಕ್ಕಳಿಗೆ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿಸಿದಾಗ ಅವರು ಕಲಿಯುತ್ತಾರೆ ಎಂದು ಹೇಳಿದರು. ಪದಗಳನ್ನು ಕಲಿಸಿದ ನಂತರ ವಾಕ್ಯಗಳನ್ನು ಓದುವುದನ್ನು ಹೇಳಿಕೊಡಬೇಕೆಂದು ಉದಾಹರಣೆ ಮೂಲಕ ವಿವರಿಸಿದರು. ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ, ಅಕ್ಷರ ಕಲಿತವನಿಗಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವು ಅಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ.
ಜವಾರಿ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಬಸಪ್ಪ ಹ್ಯಾಟಿ. ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿಯನ್ನು ತಿಂದು ಬಂದಿರತಕ್ಕಂಥ ಎಲ್ಲ ಶಿವರಾತ್ರಿಗಳನ್ನ ಮಧ್ಯಾಹ್ನದ ಹೊತ್ತಿಗೆ ಸ್ವಾಗತಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೌರಮ್ಮ ಟೀಚರ್ ಪುಷ್ಪವತಿ ಮೇಡಮ್ ಮತ್ತು ಜ್ಯೋತಿ ಮೇಡಮ್ ಅವರು ಮೆಲೋಡಿ ಸ್ವೀಟ್ ಎ ಮೆಲೋಡಿ ಎಂಬ ಗೀತೆಯನ್ನ ಹೇಳೋದ್ರ ಮೂಲಕ ಎಲ್ಲ ಶಿವರಾತ್ರಿಗಳನ್ನ ಮಧ್ಯಾಹ್ನದ ಹೊತ್ತಿಗೆ ಸ್ವಾಗತಿಸಿದರು. ಮುಂಚೆ ಯಾಕೆ ಬರಬಾರ್ದಾಗಿತ್ತಪ್ಪ ಅಂತಕ್ಕಂಥ ಮನೋಭಾವನೆ ಎಲ್ಲ ಶಿವರಾತ್ರಿಗಳಲ್ಲಿ ಮೂಡ್ತು. ಇದರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇನ್ನು 3 ದಿನ ನಮಗೆ ಹಬ್ಬ ಅಂತಕ್ಕಂಥ ವಾತಾವರಣ ಕೂಡ ಎಲ್ಲರಲ್ಲಿ ಮೂಡ್ತು. ಇದೇ ಸಂದರ್ಭದಲ್ಲಿ ನಾನೇನು ಕಡಿಮೆ ಎಂಬುವಂತೆ ಶಿಲ್ಪಾ ಮೇಡಮ್ ಅವರು ಕೂಡ 5 ಲಿಟಲ್ ಫಿಂಗರ್ಸ್ ಅಂತಕ್ಕಂಥ ಅದ್ಭುತವಾದ ಒಂದು ಗೀತೆಯನ್ನ ಹೇಳೋದ್ರ ಮೂಲಕ ಬಹಳ ಸೊಗಸಾಗಿ ಈ ಒಂದು ಶಿವರಾತ್ರಿಗಳನ್ನ ಸ್ವಾಗತ ಕೋರಲಾಯಿತು. ಮುಂದುವರೆದ ಭಾಗವಾಗಿ ಪ್ರೆಸೆಂಟೇಷನ್ ಅಂತಕ್ಕಂಥ 2ನೇ ಸೆಗ್ಮೆಂಟ್ ಅನ್ನ ಜ್ಯೋತಿ ಮೇಡಮ್ ಅವರು ಕೂಡ ಮುಂದಿನ ಅವಧಿಯನ್ನ ತೆಗೆದುಕೊಂಡ್ರು. ಇದೇ ಸಂದರ್ಭದಲ್ಲಿ 4 ಕಾನ್ಸೆಪ್ಟ್ಗಳಾಗಿರ್ತಕ್ಕಂಥ ಪ್ರೈಮರಿ ಕಾನ್ಸೆಪ್ಟ್, ಅಸೋಸಿಯೇಟೆಡ್ ಕಾನ್ಸೆಪ್ಟ್, ಗ್ರಾಮರ್ ಪಾಯಿಂಟ್ಸ್, ರಿವಿಲ್ ವಿತ್ ಮೀನಾ ಅಂತಕ್ಕಂಥ 4 ಕಾನ್ಸೆಪ್ಟ್ಗಳ ಬಗ್ಗೆ ಸವಿವರವಾಗಿ ಹೇಳ್ಕೊಟ್ರು. ನಂತರದಲ್ಲಿ LS ಕಾರ್ಡ್ಗಳು ಯಾವ ರೀತಿಯಾಗಿರ್ತವೆ, RW ಕಾರ್ಡ್ಗಳು ಯಾವ ರೀತಿಯಾಗಿರ್ತಕ್ಕಂಥ ನನಗಂತೂ ದೇವಣಿಗೆ ಗೊತ್ತಿರಲಿಲ್ಲ. ಈ ಒಂದು ಟ್ರೈನಿಂಗ್ ಬಂದ ಮೇಲೆ ಗೊತ್ತಾಯ್ತು. LS ಕಾರ್ಡ್ಗಳು ಗೆರಿ ಇರ್ತಾವು. ಅದು 1ನೇ ತರಗತಿಗೆ ರೆಡ್ ಕಲರ್ನ ಹೊಂದಿರ್ತಾವೆ ಗೆರಿನ, 2ನೇದು ಗ್ರೀನ್ ಕಲರ್ ಹೊಂದಿರ್ತದೆ, 3ನೇದು ಬ್ಲೂ ಕಲರ್ನ ಹೊಂದಿರ್ತದೆ. ಅದೇ ರೀತಿ ಉಳಿದಂತ RW ಕಾರ್ಡ್ಗಳು ಎಂಬ ದಪ್ಪ ಲೈನಿನ ಬಾರ್ಡರ್ ಅನ್ನ ಹೊಂದಿರ್ತವೆ ಅಂತಕ್ಕಂಥ ಕಾನ್ಸೆಪ್ಟ್ ಕೂಡ ಈ ಒಂದು ತರಬೇತಿಗೆ ಬಂದ ಮೇಲೆ ನಮಗೆ ಗೊತ್ತಾಯ್ತು. ಇದೇ ತರ ಉಳಿದ ಶಿವರಾತ್ರಿಗಳು ಕೂಡ ಅರ್ಥ ಆಯ್ತು. ಫಸ್ಟ್ ಲೆವೆಲ್ ವಿದ್ಯಾರ್ಥಿಗಳಿಗೆ ನಂಬರ್ ವಿತ್ ನೇಮ್ ಅಂತಕ್ಕಂಥ ಆಕ್ಟಿವಿಟಿಯನ್ನ ಮೇಡಮ್ ಅವರು ಮಾಡಿಕೊಟ್ರು, ತೋರಿಸ್ಕೊಟ್ರು. ಇದರ ಜೊತೆಗೆ 1 ರಿಂದ 10 ಸಂಖ್ಯೆಗಳ ಫ್ಲಾಶ್ ಕಾರ್ಡ್ ಅನ್ನು ಬಳಸುವ ಮೂಲಕ ಎಲ್ಲ ಶಿವರಾತ್ರಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಎಲ್ಲ ಶಿವರಾತ್ರಿಗಳಿಗೆ ಅದನ್ನ ತಿಳಿಸ್ಕೊಟ್ರು. ನಂತರದಲ್ಲಿ 2ನೇ ಲೆವೆಲ್ ವಿದ್ಯಾರ್ಥಿಗಳಿಗೆ ಡೇಸ್ ಆಫ್ ದ ವೀಕ್ ಅಂತಕ್ಕಂಥ ಕಾನ್ಸೆಪ್ಟ್ಗಳನ್ನ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಎಸ್ಟರ್ಡೇ, ಟುಡೇ, ಟುಮಾರನ್ನ ಯಾವ ರೀತಿಯಾಗಿ ಅರ್ಥೈಸಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಟ್ರು. 2ನೇ ಸೆಗ್ಮೆಂಟ್ ಆಗಿರ್ತಕ್ಕಂಥ ಪ್ರೆಸೆಂಟೇಷನ್ ಅಲ್ಲಿ ಯಾವ ರೀತಿ 7 ಸ್ಟೆಪ್ಸ್ಗಳು ಬರ್ತಾವ ಅನ್ನೋದನ್ನ ಕೂಡ ಅವರು ಸವಿಸ್ತಾರವಾಗಿ ಹೇಳ್ಕೊಟ್ರು. ಇದರ ಅದೇ ತರನಾಗಿ 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ 1 ರಿಂದ 100 ಅಂಕಿಗಳನ್ನ ಯಾವ ರೀತಿಯಾಗಿ ಕಲಿಸಬೇಕು ಎಂಬುದರ ಬಗ್ಗೆ ಅವರು ಕೂಡ ತಿಳಿಸ್ಕೊಟ್ರು. ಜೊತೆಗೆ ಮಂತ್ಸ್ ಆಫ್ ದ ಇಯರ್ ಅನ್ನೋ ಕೂಡ ಬಹಳ ಚೆನ್ನಾಗಿ ನಮ್ಮ ಮೇಡಮ್ ಅವರು ತಿಳಿಸ್ಕೊಟ್ರು. ಕೊನೆಯದಾಗಿ ಮೀನಾ ಪಪೆಟ್ ಅನ್ನ ಬಳಸಿಕೊಳ್ಳೋದ್ರ ಮೂಲಕ ಯಾವ ರೀತಿ ಅಂಕಿ ಸಂಖ್ಯೆಗಳನ್ನ ಮಕ್ಕಳಿಂದ ಹೇಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ಬಹಳ ಸೊಗಸಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುವಂತೆ ಬಹಳ ಮಾರ್ಮಿಕವಾಗಿ ಅವರು ನಮ್ಮೆಲ್ಲ ಶಿಬಿರಾರ್ಥಿಗಳಿಗೆ ಈ ದಿನದ ಒಂದು ಪ್ರೆಸೆಂಟೇಷನ್ ಅಂತಕ್ಕಂಥ ಒಂದು ಸೆಗ್ಮೆಂಟ್ ಅನ್ನ ತಿಳಿಸ್ಕೊಟ್ರು. थैंक यू। अरे ये क्या कर रही है? आज ना दीदी फिर से रो रही थी। क्यों? दीदी कह रही थी उसे स्कूल जाना है, तो पापा ने बोला तू स्कूल नहीं जा सकती, स्कूल से भैया जाएगा। इसलिए मैंने सोच लिया है कि मैं भी भैया जैसे बाल काट के भैया जैसे कपड़े भी पहन लूँगी, और फिर सबको लगेगा कि मैं लड़का हूँ, और फिर मुझे भी स्कूल जाने मिलेगा। फिर एक चौक आएगी, नई स्लेट आएगी। ವಿರಾಮದ ನಂತರ ENK ಬುಲೆಟಿನ್ಗೆ ಸ್ವಾಗತ. ನಾನು ಸ್ವರ್ಣಲತಾ ಸುಣಗಾರ್, ಸಹಶಿಕ್ಷಕಿ GLPS ಹುಣಶೆಟ್ಟಿಕೊಪ್ಪ. ಚಹಾ ವಿರಾಮದ ನಂತರ ಶ್ರೀಮತಿ ಪುಷ್ಪಾ ಸಂಪನ್ಮೂಲ ವ್ಯಕ್ತಿಗಳು ರೈಮ್ಸ್ ಸೆಗ್ಮೆಂಟ್ ಕುರಿತು ಅವಧಿಯನ್ನು ಪ್ರಾರಂಭಿಸಿದರು. ಉದಾಹರಣೆ ಮೂಲಕ ಶಿಬಿರಾರ್ಥಿಗಳೊಂದಿಗೆ ಚರ್ಚೆ ಮಾಡಿದರು. ತದನಂತರ ಸಂಪನ್ಮೂಲ ವ್ಯಕ್ತಿಗಳು ಶಿಬಿರಾರ್ಥಿಗಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ 5 ಹಂತಗಳಲ್ಲಿ 1 ಪೊಟ್ಯಾಟೊ 2 ಪೊಟ್ಯಾಟೊ ರೈಮ್ ಅನ್ನು ಉತ್ತಮವಾಗಿ ಹೇಳಿಕೊಟ್ಟರು. ತದನಂತರ ಗುಂಪು ಎ ಮತ್ತು ಗುಂಪು ಬಿ ತಂಡದವರಿಗೆ ಚಟುವಟಿಕೆಗಳನ್ನು ನೀಡಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಪುಷ್ಪಾ ಗುರುಮಾತೆಯರು ಎ ಮತ್ತು ಬಿ ಗುಂಪಿನಲ್ಲಿ ತಂಡದವರಿಗೆ ಚಟುವಟಿಕೆ ನೀಡಿದರು. ಎರಡೂ ತಂಡದವರಿಗೆ TPR, ರೈಮ್ ಹಾಗೂ ಪ್ರೆಸೆಂಟೇಷನ್ ಸೆಗ್ಮೆಂಟ್ಗಳ ಕುರಿತಾಗಿ ಚಟುವಟಿಕೆ ನೀಡಿದರು. ಗುಂಪಿನಲ್ಲಿ ಎರಡೂ ತಂಡದವರು ತಮಗೆ ನೀಡಿದ ಚಟುವಟಿಕೆಗಳನ್ನು ಅತ್ಯಂತ ಉತ್ಸುಕತೆಯಿಂದ ಮಾಡಿದರು. ತದನಂತರ ಪ್ರತಿ ಗುಂಪಿನ ಸದಸ್ಯರು TPR, ರೈಮ್ಸ್ ಹಾಗೂ ಪ್ರೆಸೆಂಟೇಷನ್ಗೆ ಸಂಬಂಧಿಸಿದಂತೆ ತಂಡದಲ್ಲಿ ಡೆಮೋ ಮಾಡಿ ತೋರಿಸಿದರು. ಈ ಚಟುವಟಿಕೆಯ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಗುಂಪು ಚಟುವಟಿಕೆಯೊಂದಿಗೆ 3ನೇ ದಿನದ ತರಬೇತಿಯು ಮುಕ್ತಾಯಗೊಂಡಿತು. ಧನ್ಯವಾದಗಳು.